ಸಿಂಪಲ್ ಆಗಿ ಹೇಳ್ತೀನಿ, ಹಸು ಸಾಕಾಣಿಕೆದಾರರಿಗೆ ಮುಂದೆ ಎಷ್ಟು ಚೆನ್ನಾಗಿ ನೀವು ಅದಕ್ಕೆ ಕೊಡ್ತೀರೋ ಹಿಂದೆ ನಿಮ್ಗೆ ಅಷ್ಟೇ ಚೆನ್ನಾಗಿ ಕೊಡುತ್ತೆ ಹಸು. ಫಸ್ಟ್ ಸೂಲಲ್ಲಿ 20 ಲೀಟರ್ ಹಾಲು ಕರೆದ್ಬಿಟ್ಟು ಸೆಕೆಂಡ್ ಸೂಲಲ್ಲಿ 17-18 ಲೀಟರ್ಗೆ ಹೋಗಿರ್ತದೆ. ಏನಕ್ಕೆ ಹೋಗಿರ್ತದೆ ಅಂದ್ರೆ ನೀವು ಫಸ್ಟ್ ಸೂಲಲ್ಲಿ ಅದಕ್ಕೆ ಪ್ರೋಟೀನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಕ್ಯಾಲ್ಸಿಯಂನ ರೀಫಿಲ್ ಮಾಡಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಸೂಲ್ ಡೌನ್ ಆಗುತ್ತೆ. ಪುಣ್ಯಕೋಟಿ ಗೋಲ್ಡ್ 777 ಅಂತ ಹೇಳಿ ಈ ಪ್ರಾಡಕ್ಟ್ ಹೆಸರು. 1.5 ಲೀಟರ್ ಹಾಲು ಹೆಚ್ಚಿಗೆ ಆಗುತ್ತೆ, ಮತ್ತೆ ಫ್ಯಾಟ್ SNF ರೈಸ್ ಆಗ್ತದೆ. ಹೈನುಗಾರಿಕೆ ಮಾಡೋರು ಫಲ ನಿಲ್ಲಲ್ಲ, ಇಲ್ಲ ಕೆಚ್ಚಲು ಬಾವು ಸಮಸ್ಯೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟ್ ರೆಡಿ ಮಾಡಿ ಮಾರ್ಕೆಟ್ಗೆ ತಂದಿದ್ದೀವಿ. ಬೆಳಗ್ಗೆ 15 ಗ್ರಾಮ್ಸ್, ಸಂಜೆ 15 ಗ್ರಾಮ್ಸ್ ಅಂದ್ರೆ ಒಂದು ದಿನಕ್ಕೆ 30 ಗ್ರಾಮ್ ಕೊಡ್ಬೇಕು ಹಸುಗೆ. ಈ ಪ್ರಾಡಕ್ಟ್ ನಾವು ಹೇಳ್ಬೇಕಂದ್ರೆ ಆಲ್ ಇನ್ ಒನ್ ಅಂತ ಕರಿತೀವಿ. ಇದೇ ಫೀಡ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಾವೇ ರಿಸಲ್ಟ್ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿರೋ ಏಕೈಕ ವ್ಯಕ್ತಿ ನಾನೇನೆ. ಇದರಿಂದ ನನಗೆ ಒಳ್ಳೇದಾಗಿದೆ, ನನಗೆ ಒಳ್ಳೇದಾಗಿದ್ದ ತರ ಬೇರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಅದೇ ಉದ್ದೇಶಕ್ಕೆ ತಗೊಂಡ್ಬಂದಿರೋದು. ಹುಟ್ಟಿರೋ 3 ತಿಂಗಳು ಮೇಲ್ಪಟ್ಟು ಕರು ಇಂದ ಹಿಡಿದು ಡ್ರೈ ಇರೋ ಹಸುಗೆ, ಫಲ ಇರೋ ಹಸುಗೆ, ಮಿಲ್ಕಿಂಗ್ ಇರೋ ಹಸುಗೆ, ಪ್ರೆಗ್ನೆನ್ಸಿ ಇರೋ ಹಸುಗೆ ಎಲ್ಲದಕ್ಕೂ ಕೊಡ್ಬೋದು. ಈ ಪ್ರಾಡಕ್ಟ್ ಒಂಥರ ಇಮ್ಯುನಿಟಿ ಬೂಸ್ಟರ್ ತರ. 100 ಅಲ್ಲ 200% ನ್ಯಾಚುರಲ್, 200% ಕೆಮಿಕಲ್ ಫ್ರೀ. ನಮ್ಮಲ್ಲಿ ತಗೊಂಡಿರೋರು 98% ರೀಆರ್ಡರ್ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ. ಹಾಲು ಕರಿಬೇಕಾದ್ರೆ ಹಸು ವೀಕ್ ಆಗ್ತದೆ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಕಮ್ಮಿ ಆಗ್ತದೆ, ವೀಕ್ ಆಗ್ತೀನಿ ಹಂಗೆ ಇರುತ್ತಾ? ಸೊ ನಮ್ದು ಏನ್ ಮಾಡುತ್ತೆ ಅಂದ್ರೆ ಆ ಕ್ಯಾಲ್ಸಿಯಂನ ಮತ್ತೆ ರೀಫಿಲ್ ಮಾಡುತ್ತೆ ಹಸುಗೆ. ಗಿವ್ ಟೇಕ್ ಪಾಲಿಸಿ ಅಷ್ಟೇ. ಕೆಲವೊಂದ್ ಜನ ಹೇಳ್ಬೋದು ಮೇವ್ ಹಾಕ್ಬಿಟ್ರೆ ಎಲ್ಲಾನು ಬಂದ್ಬಿಡುತ್ತೆ, ಮೇವ್ ಹಾಕ್ಬಿಟ್ರೆ ಎಲ್ಲಾನು ಬರಂಗಿದ್ರೆ. ಈಗ ನಾವು ಮನುಷ್ಯರೇ ಕಾಳಂತೆ ಅದಂತೆ ಇದೆಲ್ಲ ತಿಂತೀವಲ್ವ, ಹಂಗೆ ಅದಕ್ಕೂ ಎಲ್ಲಾನು ಬೇಕು. ನನಗೂ ಗೊತ್ತಿದೆ ಕಷ್ಟ ಏನು ಅಂತ. 100 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದು ಹಾಲು ಕರೆದು ಡೈರಿಗೆ ಹಾಕಿ ತಿಂಡಿ ಕೊಟ್ಟು ಮೇವು ಕೊಟ್ಟು ಎಲ್ಲ ನಮಗೂ ಕಷ್ಟ ಗೊತ್ತಿದೆ. ಆ ಕಷ್ಟ ಗೊತ್ತಿರೋದಕ್ಕೋಸ್ಕರನೇ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಂದ ತಗೊಂಡ್ಬಂದಿದ್ದೀವಿ.